ಬನ್ನಿ ಆರಾಮಾಗಿ. ಹರ್ಷ ಲೇಔಟ್ ಕರ್ಕೊಂಡು ಹೋಗಿ ಅಂದ್ರೆ ಹರಿಶನ್ನ ಘಾಟ್ಗೆ ಕರ್ಕೊಂಡು ಹೋಗ್ತಿರಲ್ರಿ. ಸುಮ್ನಿರಪ್ಪ, ಜೀವದ ಬಗ್ಗೆ ನಮಗೂ ಆಸೆ ಇದೆ. ಮನೆಗೆ ಬಂದಾಗ ನಾನು ಎಬ್ಸ್ತೀನಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋ. ಮನೆ ಬಂದಾಗ್ಲೇ ಎಬ್ಬಿಸ್ತಿರೋ ಅಥವಾ ಹಾಸ್ಪಿಟಲ್ ಅಲ್ಲೇ ಕಂಡ್ಬಿಡಿಸ್ತಿರೋ? ದೇವ್ರೇ ರಾಯ್ರೆ, ನಿಮ್ ಕೈ ಕಾಲು ನಿಮ್ ಜೀವದ ಬಗ್ಗೆ ನಾವ್ ಕೊಡ್ತೀವಿ ಗ್ಯಾರಂಟಿ. ಸುಮ್ನೆ ಕೂತ್ಕೋ. ಇನ್ನೂ ಎಷ್ಟೊತ್ತೆ? ಅಮ್ಮ ಅಲ್ಲಿ ನೋಡು, ಅಕ್ಕನೇ ಕಾರ್ ಓಡಿಸ್ತಿದ್ದಾಳೆ. ಅಯ್ಯೋ ಹೌದಲ್ರಿ, ಯಾವಾಗ್ಲೇ ಕಳಿಸ್ಲು. ಬನ್ನಿ 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 ಹೇಳಿದ್ರೆ. ಶಾಲಿನಿ ನನ್ ಕಂದ ಚೆನ್ನಾಗಿದ್ದೇನೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು? ಅದೆಲ್ಲ ಏನು ಕೇಳ್ಬೇಡಮ್ಮ. ಆ ಕಣ್ಣೀರು ಹಳೆ ಗೋಳು ಎಲ್ಲ ನೆನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇವಾಗ ಹೊಸ ಶಾಲಿನಿಯಾಗಿ ನಗ್ನಗ್ತಾ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಹೌದೇನಕ್ಕ? ಇಷ್ಟೊಂದು ಬದಲಾವಣೆ ಇಷ್ಟ ಬೇಗ ಹೆಂಗಕ್ಕ? ಈ ದೇವ್ರಿದಾರಲ್ಲ, ಎಲ್ಲ ಮ್ಯಾಜಿಕ್ ಮಾಡ್ಬಿಟ್ಟ. ಮ್ಯಾಜಿಕ್ ಅಂತ ಏನಿಲ್ಲ ಅವ. ಪ್ರೀತಿಗಿರೋದು ಒಂದೇ ಒಂದು ಲಾಜಿಕ್, ಸೋತ್ ಗೆಲ್ಸೋದು. ಈಗ ಅವ್ರು ಗೆದ್ದಿದಾರಷ್ಟೇ. ಮತ್ತೆ ಅವಳನ್ನ ಯಾರು ತಿಳ್ಕೊಂಡಿದ್ದೀರಾ? ಈ ರಾಯಲ್ ರಂಗಸ್ವಾಮಿ ಮಗಳು ಜ್ಞಾಪಕ ಇರ್ಲಿ. ಅಪ್ಪ ಹೇಗಿದ್ದೀರಾ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಅಮ್ಮ ಅದು ನಿಮ್ಗೆಲ್ಲ ಯಾಕೆ ನನ್ನಿಂದ ತೊಂದರೆ ಅಂತ ಹೇಳಿ ಹರಿದ್ವಾರ ಹೊಟ್ಟೋಗಿದ್ದೆಮ್ಮ. ಸನ್ಯಾಸಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆಗೊಬ್ರು ಸ್ವಾಮಿಗಳು ಸಿಕ್ಕಿ, ಅಯ್ಯೋ ಮುಂಡಿದೆ, ನೀನೇ ನಿಮ್ಮನೆ ಅದೃಷ್ಟ, ನಿನ್ನಿಂದಾನೇ ನಿಮ್ಮನೆ ಬೆಳಕು ಅಂತ ಹೇಳಿ ದಂಡ ತಗೊಂಡು ತಲೆಗೆ ತೊಟ್ಟಿದ್ರು. ಜ್ಞಾನೋದಯ ಆಗೋಯ್ತು, ವಾಪಸ್ ಬಂದ್ಬಿಟ್ಟೆ. ನೋಡಿ ನನ್ನ ಕಾಲ್ಗುಣ ಹೇಗಿದೆ ಅಂತ. ನಾನು ಬಂದ ತಕ್ಷಣ ಇಬ್ರು ಬಂದ್ಬಿಟ್ರೆ. ಹೌದು ಹೌದು, ಈ ನಿಮ್ ಲೆಗ್ಗು ಐರನ್ ಲೆಗ್ಗಿಗಿಂತ ಸ್ಟ್ರಾಂಗ್. ನಡೀರಿ ನಡೀರಿ. ಬನ್ನಿ ಅಂದ್ರೆ ಬಾಮ್ಮ. ಐರನ್ ಲೆಗ್ಗಿಂತ ಸ್ಟ್ರಾಂಗು ಬರ್ತಾನೆ ಅವರು. ಅಲ್ಲಿ ಅಂದ್ರೆ ನಿಮ್ಗೆ ಇಷ್ಟ ಅಂತ ನೋಡಿ ಸದ್ಕೆ ಮಾಡಿದ್ದೆ. ಇನ್ನು ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ ಅಮ್ಮ ಸಾಕು, ಎಷ್ಟು ಅಂತ ಬಡಿಸ್ತೀರಾ? ತಿನ್ನಿ. ಈ ವಯಸ್ಸಲ್ಲಿ ಕಲ್ ತಿಂದು ಅರ್ಗಿಸ್ಕೋಬೇಕಂತೆ. ಆ ಭವಾನಿ ಪರ್ವತನ ಹತ್ತು ಇಳಿದು ಎಷ್ಟು ಸ್ವರ್ಗೋಗಿದ್ದೀರಾ ನೋಡಿ. ತಿನ್ನಿ. ಅಕ್ಕ ಇನ್ಯಾವತ್ತೂ ಹಿಂಗೆ ಮಾಡಬೇಡ್ವೆ. ಇಲ್ಲಪ್ಪ, ಎಲ್ಲೆಲ್ಲೋ ಹೋಗಿ ನೆಮ್ಮದಿ ಹುಡ್ಕೋ ಬದಲು ಇರೋ ಜಾಗನೇ ಸ್ವರ್ಗ ಅನ್ಕೊಂಡು ಇರಬೇಕು ಅಂತ ಅರ್ಥ ಆಗಿದೆ ನನಗೆ. ಆದರೂ ನಿಮ್ಮಿಬ್ಬರ ಹತ್ರ ಒಂದು ವಿಷಯ ಮಾತಾಡಲೇಬೇಕು. ನಿಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರ, ಅದ್ರ ಬಗ್ಗೆ ಮಾತುಕತೆ ಬರ್ತಾನೇ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಅಮ್ಮ, ನಮ್ದು ವಯಸ್ಸಿನ ಮೀರಿದ ಪ್ರೀತಿ, ಅದನ್ನ ನಾವು ಸ್ಪೆಷಲ್ ಅನ್ಕೊಂಡಿದ್ವಿ. ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಅದಪ್ಪ ಮಾತು ಅಂದ್ರೆ ನನ್ನ ಮಗಳು ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಮಾಡ್ಕೊಂಡು ಹೋಗಿ ಮೀತಾ ಇದೆಯಲ್ವಾ? ಆದ್ರೂ ನೀವು ಸುಮ್ಮನೆ ಇದ್ರೂ ಬೇರೆಯವ್ರು ಸುಮ್ಮನಿರಲ್ಲ. ಅದ್ರ ಬಗ್ಗೆ ಬಂದು ಕೆಣಕ್ತಾನೆ ಇರ್ತಾರೆ. ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತಾರಲ್ಲ, ಹಾಗೆ ಅಂಥವನ್ನ ಉದಾಸೀನ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಮ್ಮ, ಈಗ ನಾವಿಬ್ರು ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟ್ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಮಾತ್ರನೇ. ಇನ್ಯಾರೋ ಬಂದು ಏನಾದರೂ ಅಂದಾಗ ಅದು ನಮ್ಗೆ ಎಫೆಕ್ಟ್ ಆಗೋದು.